ಕಣ್ಣೀರಿಟ್ಟ ರುದ್ರಪ್ಪ ಲಮಾಣಿ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರಲಿದೆ, ಬನ್ನಿ ನೋಡೋಣ. ಹಾವೇರಿ ಜಿಲ್ಲಾ ಪಂಚಾಯತ್ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಕಣ್ಣೀರಿಟ್ಟ ಪ್ರಸಂಗ ನಡೆದಿದೆ. ಸ್ವತಂತ್ರ ಪೂರ್ವದಿಂದಲೂ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡು ಕೆಲವು ಗ್ರಾಮ ಇವೆ, ಅವು ಮೀಸಲು ಅರಣ್ಯ ಪ್ರದೇಶದ ವ್ಯಾಪ್ತಿ ಬರುತ್ತವೆ ಎಂದು ಜನರ ಮೇಲೆ ಎಫ್ಐಆರ್ ದಾಖಲು ಮಾಡಿ ಜಾಗ ಖಾಲಿ ಮಾಡಿಸಿದ್ದಾರೆ. ಹಾವೇರಿಯ ಗುತ್ತಲ ತಾಂಡ ಕರೂರು ಗ್ರಾಮ ನಿವಾಸಿಗಳನ್ನ ಒಕ್ಕಲು ಎಬ್ಬಿಸಿದ್ದಾರೆ. ಸರ್ಕಾರವೇ 3 ದಶಕಗಳಿಂದ ಮನೆ ಮತ್ತು ಉಳುಮೆಗೆ ಅವಕಾಶ ಮಾಡಿದೆ. ಈಗ ಅರಣ್ಯ ಇಲಾಖೆ ಸಿಬ್ಬಂದಿ ಜಾಗ ಮೀಸಲು ಅರಣ್ಯಕ್ಕೆ ಬರುತ್ತೆ ಎಂದು ನೋಟಿಸ್ ನೀಡಿದ್ದಾರೆ. 5 ವರ್ಷಗಳಿಂದ ಕೇಂದ್ರ ಸರ್ಕಾರದ ಮಂತ್ರಿ ಮತ್ತು ಸಂಸದರನ್ನ ನಾನು ಭೇಟಿ ಮಾಡಿದ್ದೇನೆ. ಎಲ್ಲಿಯೂ ಎಸ್ಸಿ ಕಚೇರಿಯಲ್ಲಿ ಕೂತು ಆದೇಶ ಮಾಡ್ತಾರೆ. ಹೀಗಾದರೆ ಸಾವಿರಾರು ಬಡವರು ಎಲ್ಲಿಗೆ ಹೋಗಬೇಕು ಎಂದು ಪ್ರಶ್ನಿಸುತ್ತಲೇ ಅವರು ಭಾವುಕರಾಗಿದ್ದಾರೆ. ಅಲ್ಲದೆ ಈ ಸಂಬಂಧ ಸಂಸದರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕೆಂದು ಆಗ್ರಹಿಸಿದ್ದಾರೆ. ಕರೂರು 4 ಜನರೇಷನ್ ಕಲಿ ಮಾಡ್ಕೊತಾರೆ. 4 ಜನರೇಷನ್ ಪ್ರೀ ಇಂಡಿಪೆಂಡೆನ್ಸ್ 100 ಇಯರ್ಸ್ ಡೂಯಿಂಗ್ ಓಟರ್ ಪ್ರಾಬ್ಲಮ್ ಕಮ್ಯುನಿಟಿ ಜೀವನ ನಡೆಸಿದ್ರೆ ಅದರಿಂದ ಕಲ್ಲೋಡೋದು. ಅಲ್ಲಿ ಕೂಡ ಅದು ಆಜುಬಾಜು ಯಾವ ಗಿಡಗಳಿದೆ, ಯಾವ ಫಾರೆಸ್ಟ್ ಐಡೆಂಟಿಫಿಕೇಶನ್ ಇಲ್ಲ. ಮೊದಲು ಹೊರಗಡೆ ಬಿಟ್ಟು 1 ಕಿಲೋಮೀಟರ್ ಅದೇ ಇವರು ಕೂಡ ಪರಿಹಾರ ಕೊಡಬೇಕಾಗಿತ್ತು. ಯಾವ